ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ. ಉತ್ತರ ಕರ್ನಾಟಕದ ಕಡೆಗೆ ಬುತ್ತಿ ಕಟ್ಟಿದ್ರೆ ಅಥವಾ ಮೊಸರನ್ನ ಮಾಡಿದ್ರೆ ಈ ಬಳಕದ ಮೆಣಸಿನ್ಕಾಯಿ ಕರ್ಕೊಂಡು ತಿಂತೇವ್ರಿ. ರೊಟ್ಟಿ ಚಪಾತಿ ಮೊಸರನ್ನ ಜೊತೆ ಈ ಬಳಕದ ಮೆಣಸಿನ್ಕಾಯಿ ತಿಂದ್ರೆ ಒಂದು ತುತ್ತು ಊಟ ಜಾಸ್ತಿನ ಸೇರ್ತತ್ರಿ. ಹಂಗಾರೆ ಬರ್ರಿ ಈ ಬಳಕದ ಮೆಣಸಿನ್ಕಾಯಿ ಹೆಂಗ್ ಮಾಡೋದಂತ ತೋರಿಸ್. ನಾ ಇಲ್ಲಿ ಬಳಕದ ಮೆಣಸಿನ್ಕಾಯಿ ಮಾಡಕ ಅರ್ಧ ಕೆಜಿ ಮೀಡಿಯಂ ಖಾರದ ಹಸಿ ಮೆಣಸಿನ್ಕಾಯಿ ತಗೊಂಡನ್ರಿ. ಭಾಳ ಖಾರ ಹಸಿ ಮೆಣಸಿನ್ಕಾಯಿ ತಗೊಳಕ್ ಹೋಗ್ಬೇಡ್ರಿ. ಇವನ್ನ ನೀರ್ನಾಗ ಒಂದ್ 2 ಸರಿ ಸ್ವಚ್ಛಂಗ ತೊಳಿಬೇಕ್ರಿ. ಧೂಳು ಇರ್ತಾವು. ಅದಕ್ಕೆ ಹಿಂಗ ಹಸಿ ಮೆಣಸಿನ್ಕಾಯಿ ತೊಳೆದ್ಮೇಲೆ ಒಂದು ತಟ್ಟಿ ಒಳಗ ತಕ್ಕೋರಿ, ನೀರು ಇಳ್ಕಂತವು. ಆಮೇಲೆ ಹಿಂಗ ಮೆಣಸಿನ್ಕಾಯಿ ತೊಳೆದ್ಮೇಲೆ ಒಂದು ಬಟ್ಟೆ ಒಳಗೆ ಹಾಕಿ ನೀಟಾಗಿ ಅದ್ರೊಳಗಿನ ನೀರು ಎಲ್ಲ ಹೋಗೋ ತನಕ ಒರೆಸ್ಕೋಬೇಕ್ರಿ. ಈಗ ಒಂದೊಂದು ಹಸಿ ಮೆಣಸಿನ್ಕಾಯಿ ತಗೊಂಡು ಚಾಕುದಾಗಿಂದ ಸೀಳ್ಬೇಕ್ರಿ. ಯಾಕೆ ಹಿಂಗೆ ಮಾಡ್ಬೇಕಂದ್ರೆ ನಾವು ಹಾಕೋ ಮಸಾಲೆ ಅದ್ರೊಳಗೆ ಚಲೋ ತನಕ ಹೋಗ್ಬೇಕಲ್ರಿ. ಅದಕ್ರಿ ಈ ಮೆಣಸಿನ್ಕಾಯಿ ಒಣಗಾಕ ಚಲೋ ತನಕ ಬಿಸಿಲು ಬೇಕ್ರಿ. ಹಾಗಾಗಿ ನಾವು ಬ್ಯಾಸ್ಗೆ ಟೈಮ್ನಾಗ ಒಂದು ವರ್ಷಕ್ಕಾಗ ಅಷ್ಟು ಒಂದು 2 kg ಅಷ್ಟು ಬಾಳ್ಕದ ಮೆಣಸಿನ್ಕಾಯಿ ಮಾಡಿ ಇಡ್ಕೊಂಡ್ಬಿಡ್ತಾವ್ರಿ. ಹಿಂಗೆ ಒಂದೊಂದು ಮೆಣಸಿನ್ಕಾಯಿ ಸೀಳ್ಕೊಂತ ನಾನು ಅಷ್ಟು ಮೆಣಸಿನ್ಕಾಯಿನೂ ಹಿಂಗೆ ಚಾಕುದಾಗ ಸೀಳಿಟ್ಟೇನ್ರಿ. ನಾ ಇಲ್ಲಿ ಅರ್ಧ kg ಹಸಿ ಮೆಣಸಿನ್ಕಾಯಿ ಅಷ್ಟ ತಗೊಂಡ್ರಿ. ಅದಕ್ಕೆ 1 ಸ್ಪೂನ್ ಅಷ್ಟು ಮೆಂತ್ಯಕಾಳು, 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣಕತ್ತನ್ರಿ. ಇದನ್ನ ಪುಡಿ ಮಾಡ್ಕೊಂಬರೋಣ ಬರ್ರಿ. ನೋಡ್ರಿ ಇಷ್ಟು ಪುಡಿ ಆದ್ರೆ ಸಾಕ್ರಿ. ಬಾಳ್ಕದ ಮೆಣಸಿನ್ಕಾಯಿ ಮಾಡಕ್ಕೆ ಸ್ವಲ್ಪ ಹುಳಿ ಇರೋ ಮೊಸರನ್ನೇ ತಗೊಳ್ರಿ. ನಾನು ಒಂದು ಅರ್ಧ ಲೀಟ್ರ್ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡು ತಗೊಂಡನ್ರಿ. ಇದಕ್ಕೆ ಮೆಂತ್ಯಕಾಳು ಜೀರಿಗೆ ಪುಡಿ ಮಾಡಿದ್ವಲ್ರಿ ಅದನ್ನು ಹಾಕ್ಬೇಕ್ರಿ. ಆಮೇಲೆ ಒಂದು 4 ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕಾಕತ್ತನ್ರಿ. ಇಷ್ಟು ಹಾಕಿದ್ಮೇಲೆ ನೀಟಾಗಿ ಕೈಯಾಡ್ರಿ. ಉಪ್ಪು ಕರ್ಕೋಬೇಕ್ರಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ನಾನು ಹಿಂಗೆ ಹಾಕಾಕತ್ತನ್ರಿ. ಇಷ್ಟು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿರಿ. ಉಪ್ಪು ನೀಟಾಗಿ ಕರ್ಕೋಬೇಕ್ರಿ. ಈಗ ಚಾಕುದಾಗ ಸೀಳಿ ಹಿಡ್ಕೊಂಡಿದ್ವಲ್ರಿ ಆ ಮೆಣಸಿನ್ಕಾಯಿ ಹಾಕೋಣನ್ರಿ. ನೋಡ್ರಿ ಹಿಂಗೆ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಚಂದಾಗ ಮಿಕ್ಸ್ ಮಾಡ್ಬೇಕ್ರಿ. ಮೇಲೆ ಕೆಳಗ ಮಾಡ್ಕೊತ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ತಗೊಂಡು ಈ ಥರ ಮಿಕ್ಸ್ ಮಾಡಿರಿ. ನೋಡ್ರಿ ಆ ಮಸಾಲ ಎಲ್ಲ ಮಜ್ಜಿಗೆ ಒಳಗೆ ಮಿಕ್ಸ್ ಆಗೈತ್ರಿ. ಇಷ್ಟಾದಮೇಲೆ ಮತ್ತೆ ಒಂದು 2 ತಾಸಿಗೊಮ್ಮೆ ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಮೇಲಿಂದ ಕೆಳಗಿನ ಮೇಲೆ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಆವಾಗ ಆ ಮಜ್ಜಿಗೆ ಒಳಗಿನ ಮಸಾಲೆ ಮಜ್ಜಿಗೆ ಎಲ್ಲ ಮೆಣಸಿನ್ಕಾಯಿ ಒಳಗೆ ಹೀರ್ಕಂತತಿ. ರಾತ್ರಿ ಹಿಂಗೆ ಒಂದು 2 ಸರಿ ಮೇಲಿಂದ ಕೆಳಗಿನ ಮೇಲೆ ಮಾಡಿಟ್ಟಿದ್ದೆ ರೀ. ಈಗ ಬೆಳಗ್ಗೆ ನಾವು ಈ ಮೆಣಸಿನ್ಕಾಯಿನ ಬಿಸಿಲಾಗ ಒಣಗಿ ಹಾಕನ್ರಿ. ಇದಕ್ಕೆ ಚಲೋ ತನಕ ಬಿಸಿಲಿರ್ಬೇಕ್ರಿ. ಚಲೋ ತನಕ ಬಿಸಿಲಿತ್ತಂದ್ರೆ ಬೇಗ ಹಳದಿ ಬಣ್ಣಕ್ಕೆ ಬರ್ತಾವ್ರಿ. ನೋಡ್ರಿ ಒಂದೇ ದಿನಕ್ಕೆ ಯಾವ ಕಲರ್ ಬಂದೈತೆ ಅಂತ. ಮತ್ತು ಸಂಜೆ ಮುಂದೆ ಆ ಮೆಣಸಿನ್ಕಾಯಿನ ಆ ಮಜ್ಜಿಗೆ ಒಳಗೆ ಹಾಕ್ಬೇಕ್ರಿ. ನೋಡ್ರಿ ಮತ್ತು ಮಜ್ಜಿಗೆ ಒಳಗೆ ಹಾಕಿ ಮೇಲೆ ಕೆಳಗೆ ಮಾಡಿ ನೀಟಾಗಿ ಮುಳುಗೋ ತನಕ ಹಿಂಗೆ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಮತ್ತೆ ಇಡೀ ರಾತ್ರಿ ಅದ್ರೊಳಗೆ ಬಿಡ್ಬೇಕ್ರಿ. ಮತ್ತು ಮುಂಜಾನೆ ಎದ್ದು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಮತ್ತೆ ಬಿಸಿಲೊಳಗೆ ಹಾಕಿ ಒಣಗಿಸ್ಬೇಕ್ರಿ. ನೋಡ್ರಿ 2ನೇ ದಿನ ಬಿಸಿಲಾಗ ಒಣಗಿದ ಮೇಲೆ ಈ ಕಲರ್ ಬಂದಾವು. ಮತ್ತು ಇದನ್ನು ಮಜ್ಜಿಗೆ ಒಳಗೆ ಹಾಕ್ಬೇಕ್ರಿ. ಹಿಂಗೆ 3 ದಿನ ಹಾಕ್ಬೇಕ್ರಿ. ಮತ್ತು ಸಂಜೆ ಮುಂದೆ ತಗೊಂಬಂದು ಮತ್ತೆ ಮಜ್ಜಿಗೆ ಒಳಗೆ ಹಾಕಕತ್ತೇನೆ. ನೋಡ್ರಿ ಮತ್ತೆ ಮುಂಜಾನೆ ಬಿಸಿಲಾಗ ಇಡಾಕತ್ತೇನೆ ರೀ. ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗ್ಯಾವು ಅಂತಂದು. 3 ದಿನ ಅಷ್ಟ ಮಜ್ಜಿಗೆ ಒಳಗೆ ಹಾಕಿ ಒಣಗಿಸ್ಬೇಕ್ರಿ. 4ನೇ ದಿನದಿಂದ ಮಜ್ಜಿಗೆ ಹಾಕ್ದಂಗೆ ಹಂಗೆ ಬಿಸಿಲಾಗ ಒಂದು 3 ರಿಂದ 4 ದಿನ ಒಣಗಿಸ್ಬೇಕ್ರಿ. ನೋಡ್ರಿ ಒಂದು 3-4 ದಿನ ಬಿಸಿಲಿಗೆ ಒಣಗಿದ್ಮೇಲೆ ನಮ್ಮ ಬಾಳ್ಕದ ಮೆಣಸಿನ್ಕಾಯಿ ಹೆಂಗೆ ತಯಾರಾಗ್ಯಾವಂತ. ಇವನ್ನ ಒಂದು ಡಬ್ಬಿ ಒಳಗೆ ಹಾಕಿಟ್ರೆ ವರ್ಷ ಪೂರ್ತಿ ಆರಾಮಾಗಿ ನಾವು ಬಳಸ್ಬೋದ್ರಿ. ಈಗ ಬಾಳ್ಕದ ಮೆಣಸಿನ್ಕಾಯಿ ಕರೆದು ತೋರಿಸ್ತೇನೆ ನೋಡ್ರಿ. ಒಂದು ಕಡಾಯಿ ಒಳಗೆ ಎಣ್ಣೆ ಬಿಸಿ ಇಟ್ಟನ್ರಿ. ಎಣ್ಣೆ ಕಾದ್ಮೇಲೆ ನಾವು ಹಿಂಗೆ ಕರ್ಕೋಬೇಕ್ರಿ. ಗ್ಯಾಸ್ ಫ್ಲೇಮ್ನ ಜೋರು ಇಡಬೇಡ್ರಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ನಾವು ಹಿಂಗೆ ಕರ್ಕೋಬೇಕ್ರಿ. ನೋಡ್ರಿ ಈ ಬಣ್ಣಕ್ಕೆ ಬಂದ್ರೆ ಸಾಕ್ರಿ. ಭಾಳ ಕಪ್ಪಗೆ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದವು ಅಂತಂದು. ಹಂಗಾರೆ ಇನ್ಯಾಕೆ ತಡರಿ, ನೀವು ಹಿಂಗೆ ಮಾಡ್ಕೊಂಡು ವರ್ಷ ಪೂರ್ತಿ ಇಟ್ಕೊಂಡು ಬೇಕಾದಾಗ ಎಣ್ಣೆ ಒಳಗೆ ಕರ್ಕೊಂಡು ಊಟದ ಜೊತೆ ಸವಿರಿ. ಹಂಗಾರೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ಸಿಗಣ್ರಿ ಹೊಸ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ ರೀ.